ಹೇಗಿದ್ದೀರಾ ಎಲ್ರು? ಏನ್ ಗೊತ್ತಾ? ಸಂಡೇ, ಮಂಡೇ, ಟ್ಯೂಸ್ಡೇ 3 ದಿನ ಆಯ್ತು ನಾನು ಮನೆ ಹತ್ರ ಇರೋ ಎಲ್ಲಾ ಮಲ್ಟಿಪ್ಲೆಕ್ಸ್ ಅಲ್ಲೂ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ರಿಸರ್ವೇಶನ್ ಸಿಗ್ತಿಲ್ಲ. ಬುಕ್ ಮೈ ಶೋದಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ, ಸುಮಾರು ಒಂದು 15 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಮನೆಯಿಂದ. ತಣಿಸಂದ್ರ ಹತ್ರ ಎಲಿಮೆಂಟ್ ಮಾಲ್ ಅಂತ ಇದೆ. ಸೊ ನಮ್ಮ ಯಜಮಾನ್ರು ದೀಪಗೂ ಹತ್ರ ಆಗುತ್ತೆ. ಸೊ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಬಂದ್ಮೇಲೆ ನಾವು ನೋಡಕ್ ಈಸಿ ಆಗುತ್ತೆ ಅಂತ ಅಲ್ಲಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಒಂದು ಫಿಲ್ಮ್ ಅನ್ನ ನೋಡ್ಕೊಂಡು ಬಂದು ನಕ್ಕು 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 ಇವತ್ತು ನನಗೆ ಬ್ರೀದ್ ಮಾಡಿದ್ರೆ ಇಲ್ಲೆಲ್ಲ ನೋವ್ತಾ ಇದೆ. ಕಣ್ಣು ನೋಡಿ ನಂದು, ಇದು ಹತ್ತು ಹಿಂಗಾಗಿರೋದಲ್ಲ. ನಕ್ಕು ನಕ್ಕು ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ ನನ್ಗೆ. ಕಣ್ಣಲ್ಲಿ ನೀರು ಬರೋಕತ್ಬಿಟ್ಟು ಅಂತ ಒಂದು ಅದ್ಭುತವಾದಂತಹ ಮೂವಿ ಕನ್ನಡದಲ್ಲಿ ಬಂದಿದೆ. ಫಿಲ್ಮ್ ಹೆಸರು ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಕಾರಣ ಏನು ಅಂದ್ರೆ, ಕಾಮಿಡಿ ಇದೆಯಲ್ಲ ಅದೊಂಥರ ತುಂಬಾ ಟಫೆಸ್ಟ್ ಜಾನರ್ ಅಂತ ಅನ್ಸ್ಬೋದು. ಯಾಕಂದ್ರೆ ಬೇರೆಯವ್ರನ್ನ ನಗ್ಸೋದು ಅಷ್ಟು ಸುಲಭ ಅಲ್ಲ, ಅಳಿಸೋದು ತುಂಬಾ ಈಸಿ, ನಗ್ಸೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಅಂತಹ ಒಂದು ಸಬ್ಜೆಕ್ಟ್ ನ ಮೇನ್ ಸಿನಿಮಾದ ಹೀರೋ ಕಾಮಿಡಿ ಅಂತ ಅನ್ಬಹುದು. ಆದ್ರೆ ಈ ಸಿನಿಮಾದಲ್ಲಿ ಕೇವಲ ಕಾಮಿಡಿ ಮಾತ್ರ ಇಲ್ಲ, ಇಲ್ಲಿ ಲವ್ ಸ್ಟೋರಿ ಇದೆ, ಇಲ್ಲಿ ಸಮಥಿಂಗ್ ಕ್ರೀಪಿ ಅನ್ಸುವಂತದ್ದಿದೆ, ಇಲ್ಲಿ ಹಾರರ್ ಇದೆ, ಇಲ್ಲಿ ಅದ್ಭುತವಾದಂತಹ ಆಕ್ಟಿಂಗ್ ಇದೆ. ಯಾಕೆ ಅಂದ್ರೆ ಈ ಸಿನಿಮಾದಲ್ಲಿ ಮೇನ್ ಇದರಲ್ಲಿ ಹೀರೋಗಳನ್ನ ಹೀರೋಯಿನ್ಸ್ ಎಲ್ಲ ನೋಡ್ತೇವಲ್ಲ, ಅವ್ರು ಯಾರೂ ಇಲ್ಲ. ಯಾವುದೋ ಒಂದು ಸಿನಿಮಾದಲ್ಲಿ ಒಂದೆರಡು ಪಾತ್ರಗಳಲ್ಲಿ ಒಂದೆರಡು ನಿಮಿಷ ಬಂದೋಗುವಂತಹ ಪಾತ್ರಗಳನ್ನ ನೀವು ನೋಡಿರ್ತೀರ. ಅವ್ರು ಒಂದೆರಡು ಮೂರು ಜನ ಬಿಟ್ರೆ ಮಿಕ್ಕವರೆಲ್ಲರೂ ಆ ಊರಿನ ಲೋಕಲ್ ಪೀಪಲ್ ಅಂತ ಅನ್ಸುತ್ತೆ. ಆ ಊರಿನಲ್ಲಿ ಇರೋರೇ ಅವರು, ಅವರ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಸರ್ಕಮ್ಸ್ಟೆನ್ಷನಲ್ ಹ್ಯೂಮರ್ ಅಂತ ಅನ್ಬಹುದು. ಯಾಕೆ ಅಂದ್ರೆ ಅಲ್ಲಿ ಆ ಜೋಕ್ ಇತ್ತು ಅಂತ ಅನ್ಸುತ್ತೆ, ಅಲ್ಲಿ ಆ ಜೋಕ್ ಬೇಕಿತ್ತು ಅಂತ ಅನ್ಸುತ್ತೆ, ಇಲ್ಲಿಗೆ ಜೋಕ್ ಸರಿಯಾಗಿದೆ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್. ರಾಜ್ಬಿ ಶೆಟ್ಟರ್ ಪ್ರೊಡಕ್ಷನ್ ಇದೆ, JP ತುಂಬಿನಾಡ್ ಅವ್ರದ್ದು ಡೈರೆಕ್ಷನ್ ಅಂಡ್ ಅವ್ರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿ ಒಂದು ಯೋಚನೆ ಮಾಡಿ ಈ ತರ ಸಿನಿಮಾ ಮಾಡಬಹುದು, ಈ ತರ ಸಿನಿಮಾಕ್ಕೆ ಕನ್ನಡಿಗರು ಪ್ರೋತ್ಸಾಹ ಮಾಡ್ತಾರೆ ಎನ್ನುವಂತಹ ಒಂದು ಸಮರ್ಥನೆಯನ್ನ ಕೊಡ್ಬೋದು. ಡಿಫ್ರೆಂಟ್ ಜಾನರ್ ನ ಕ್ರ್ಯಾಕ್ ಮಾಡಿದ್ರೆ ನಾವು ಅಫ್ ಕೋರ್ಸ್ ಸಪೋರ್ಟ್ ಮಾಡ್ತೇವೆ ಅನ್ನುವಂತ ಜಸ್ಟಿಫೈ ಮಾಡುತ್ತೆ ಈ ಸಿನಿಮಾ. ಈ ಸಿನಿಮಾದಲ್ಲಿ ಹೈಫೈ ಕ್ರಿಯೇಟ್ ಮಾಡಿರೋ ಹೀರೋಸ್ ಯಾರು ಇಲ್ಲ, ಒಂದು ಸೆಕ್ಸಿ ಆಗಿರುವಂತಹ ಒಂದು ಐಟಮ್ ಸಾಂಗ್ ಇಲ್ಲ, ಪರಿಚಯ ಇರುವಂತಹ ಮುಖಗಳಂತೂ ತುಂಬಾ ಕಡಿಮೆ. ಒಂದ್ 2-3 ಜನ, ನಮ್ಮ ಚಂದ್ರಣ್ಣ ಇರ್ಬೋದು, ಸತೀಶ್ ಅಣ್ಣ ಇರ್ಬೋದು, ರವಿ ಅಣ್ಣ ಇರ್ಬೋದು, ಇವ್ರು ಒಂದ್ 2-3 ಜನ ಬಿಟ್ರೆ ಭಾವನ್ ನಾನು ಎಲ್ಲೋ ನೋಡಿದೀನಿ ಅನ್ಸುತ್ತೆ, ಇವ್ರನ್ನ ಎಲ್ಲಿ ನೋಡಿದೀನಿ ಅಂತ ಗೊತ್ತಿಲ್ಲ. ಅಷ್ಟ್ ಬಿಟ್ಟು ಅಶೋಕ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ, ನವೀನ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ಇವ್ರೆಲ್ಲರೂ ನನ್ಗೆ ಪರಿಚಯ ಆಗಿದ್ದು ನಿನ್ನೆ ಈ ಸಿನಿಮಾ ನೋಡಿದಾಗ. ಹಾಗಾಗಿ ಈ ಸಿನಿಮಾವನ್ನ ದಯವಿಟ್ಟು ಹೋಗಿ ನೋಡಿ, ಫ್ಯಾಮಿಲಿ ಜೊತೆ ಹೋಗಿ, ನಿಮ್ಮನೇಲಿ ಮಕ್ಕಳಿದ್ರು ಕರ್ಕೊಂಡು ಹೋಗಿ, ನಿಮ್ಮನೇಲಿ ಏಜ್ ಆ ತಂದೆ ತಾಯಿ ಇದ್ರೂ ಕರ್ಕೊಂಡು ಹೋಗಿ. ನಿಜವಾಗ್ಲೂ ಹೇಳ್ತೀನಿ, ಸೂ ಫ್ರಮ್ ಸೋ ಇಸ್ ದ ಡೆಫಿನೇಷನ್ ಆಫ್ ಕಾಮಿಡಿ. ಹಿಂಗಿರ್ಬೇಕು ಕಾಮಿಡಿ ಅನ್ನುವಂಥದ್ದು. ಕಾಮಿಡಿ ಅಂದ್ರೆ ಹಿಂಗಿರ್ಬೋದಲ್ವಾ? ಯಾಕೆ ನಾವು ರಿಯಾಲಿಟಿ ಶೋಗಳಲ್ಲಿ ನೋಡುವಂತಹ ನಾನ್ ವೆಜ್ ಜೋಕ್ಗಳ ಕಾಮಿಡಿಯನ್ನ ಕಾಮಿಡಿ ಅಂತ ಅನ್ಕೊಬೇಕು? ಇಷ್ಟು ಕ್ಲಿಯರ್ ಕಟ್ ಕಾಮಿಡಿ ಗೊತ್ತಾ? ದಯವಿಟ್ಟು ಥಿಯೇಟರ್ ಗಳಲ್ಲಿ ಹೋಗಿ ನೋಡಿ. ಸದ್ಯಕ್ಕೆ ಎಲ್ಲಾ ಕಡೆ ಹೌಸ್ಫುಲ್ ಓಡ್ತಾ ಇದೆ. 1-2 ದಿನ ಮೊದಲೇ ಬುಕಿಂಗ್ ಮಾಡ್ಕೊಡಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಹಾಗೆ ಶೇರ್ ಯುವರ್ ಒಪಿನಿಯನ್. ನಿಮ್ಗೆ ಡೈರೆಕ್ಟ್ ಆಗಿ ಒಪಿನಿಯನ್ ಶೇರ್ ಮಾಡಕ್ಕಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಆದ್ರೂ ಕೂಡ ಒಪಿನಿಯನ್ ನ ಶೇರ್ ಮಾಡಿ ಸಿನಿಮಾದ ಬಗ್ಗೆ. ಇನ್ನು ನಾವು ಹೋಗಿದ್ದು ಎಲಿಮೆಂಟ್ ಮಾಲ್ಗೆ. ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಸ್ವಲ್ಪ ಅಲ್ಲಿ ಸುತ್ತಾಡ್ಕೊಂಡು ಒಂದು ಮಫನ್ ಕಾಫಿ ಎಲ್ಲ ಕುಡ್ಕೊಂಡು ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಂಡ್ ಐ ವಾಂಟ್ ಯು ಟು ಗೋ. ಇಲ್ಲ ಜೊತೆಲಿ ಹೋಗಕ್ಕೆ ಯಾರು ಇಲ್ಲ ಮಧುರ, ಒಬ್ರೇ ಏನು ಹೋಗೋದು ಅಂತಿದ್ರೆ ನಾನು ಹೇಳ್ತೀನಿ, ಒಬ್ರೇ ಆದ್ರೂ ಹೋಗಿ. ನಿಮ್ಮ ಮೀ ಟೈಮ್ ನ ಈ ಸಿನಿಮಾವನ್ನ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಒಬ್ರೇ ಹೋಗ್ಬೇಕಾ? ಹೋಗಿ, ನೋ ಪ್ರಾಬ್ಲಮ್. ಚೆನ್ನಾಗಿದೆ ಸಿನಿಮಾ, ನೀವು ಒಬ್ರೇ ಅಂತ ಅನ್ಸೋದೇ ಇಲ್ಲ. ಆ ಊರ್ ಇದೆಯಲ್ಲ, ಆ ಊರಲ್ಲಿ ನೀವು ಒಬ್ರು ಅಂತ ಅನಿಸ್ತೀರಾ. ಇನ್ನು ಮ್ಯೂಸಿಕ್, ಒಂದು ಸಾಂಗು ಫಸ್ಟ್ ಅಲ್ಲಿ ಬರುತ್ತೆ. ಆ ಸಾಂಗ್ ಕೂಡ ಹಾಗೇನೆ, ಯಾರೋ 19 ವರ್ಷದ ಹುಡುಗ ಅಂತೆ, 19-20 ವರ್ಷದ ಹುಡುಗ, ಸುಮೇಧ್ ಕೆ ಅಂತ ಅಂತೆ. ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಿಜವಾಗ್ಲೂ ಟ್ಯಾಲೆಂಟ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಅನ್ಬೋದು. ಧಾರಾಳವಾಗಿದೆ ಟ್ಯಾಲೆಂಟು. ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಬಂದು ಯೋಚನೆ ಮಾಡಬೇಕಾಗಿರುವಂಥದ್ದು, ಔಟ್ ಆಫ್ ದ ಟ್ರೆಂಡ್ ಯೋಚನೆ ಮಾಡಬೇಕಾಗಿರುವಂತಹ ರಿಕ್ವೈರ್ಮೆಂಟ್ ಇದೆ. ಹಾಗೆ ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಸುಲೋಚನಾ ಫ್ರಮ್ ಸೋಮೇಶ್ವರ, ಸೂ ಫ್ರಮ್ ಸೋ ಇಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಬಹುದು. ಸೊ ತುಂಬಾ ಚೆನ್ನಾಗಿರುವಂತಹ ಸಿನಿಮಾವನ್ನ ನೀವು ತುಂಬಾ ಲಾಂಗ್ ಟರ್ಮ್ ನಂತರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾಕಂದ್ರೆ ಮನೋರಂಜನೆ ಅಂತ ಬಂದಾಗ ಸಿನಿಮಾಗಳಿಗೆ ನಾವು ಯಾಕೆ ಹೋಗ್ತೀವಿ? ಮೊದಲಿನ ತರ ಕಡಿಮೆ ರೇಟಿಗೆ ಟಿಕೆಟ್ ಏನಿಲ್ಲ. ಇವಾಗ ನಾವು ಒಂದ್ ಸಿನಿಮಾಗೆ ಹೋಗ್ತೀವಿ ಅಂದ್ರೆ ನಿಯರ್ಲಿ 1000 ಎಬೋ ಖರ್ಚು ಮಾಡ್ತೀವಿ. ಟೈಮ್ ಇನ್ವೆಸ್ಟ್ ಆಗ್ತಿದೆ, ಮನಿ ಇನ್ವೆಸ್ಟ್ ಆಗ್ತಿದೆ, ಈವನ್ ಪ್ಲೆಷರ್ ಕೂಡ ಬೇಕು. ಅವೆಲ್ಲವನ್ನೂ ಕೊಡುವಂತಹ ಒಂದು ಅದ್ಭುತವಾದಂತಹ ಮೂವಿ ಅಂತ ಅನ್ಬಹುದು. ಸಿನಿಮಾದ ಮೂಲ ಉದ್ದೇಶ ಏನು ಗೊತ್ತಾ? ಇಸ್ ಎಂಟರ್ಟೈನ್ಮೆಂಟ್. ಅಂಡ್ ದಿಸ್
film is filled with entertainment, entertainment, entertainment.